ನಮಸ್ಕಾರ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಗೀತಾ. ಮೇ 19 2026 ಅಂದ್ರೆ ಈ ಒಂದು ದಿನ ದರ್ಶನ್ ರವರ ಪಾಲಿಗೆ ಎಂದು ಮರೆಯಲಾಗದ ದಿನ. ಯಾಕಂದ್ರೆ ಕಳೆದ ಆಗಸ್ಟ್ ತಿಂಗಳಲ್ಲಿ ಪರಪ್ಪನ ಅಗ್ರಹಾರ ಸೇರಿದಂತಹ ದರ್ಶನ್ ಪಾಲಿಗೆ ಈ ದಿನ ಯಾವಾಗ ಬರುತ್ತೆ ಅಂತ ಕಾಯ್ತಿದ್ದಾರೆ. ಅದಕ್ಕೆ ಕಾರಣ ತನ್ನ ಕುಟುಂಬದವರನ್ನ ಭೇಟಿ ಮಾಡೋದಕ್ಕೆ ಅನುಮತಿ ಸಿಕ್ಕಿರುವಂತದ್ದು. 30 ನಿಮಿಷಗಳ ಕಾಲ ಕುಟುಂಬದವರ ಜೊತೆಗೆ ಕಾಲ ಕಳೆಯೋದಕ್ಕೆ ಜೈಲು ಅಧೀಕ್ಷಕರು ಒಂದು ಪರ್ಮಿಷನ್ ಕೂಡ ಕೊಟ್ಟಿದ್ದಾಗಿದೆ. ರಾಜಾತಿಥ್ಯದ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ನಿಂದ ಜಾಮೀನು ವಜಾ ಆದಂತಹ ಹಿನ್ನೆಲೆ ಪರಪ್ಪನ ಅಗ್ರಹಾರಕ್ಕೆ ಸೇರ್ಕೊಂಡಿದ್ದಂತಹ ದರ್ಶನ್ ಪಾಲಿಗೆ ಸಿನಿಮಾ ಇಂಡಸ್ಟ್ರಿ ಕೂಡ ದೂರ ಆಗಿತ್ತು. ಅಷ್ಟೇ ಅಲ್ಲ, ವೈಯಕ್ತಿಕ ವಿಚಾರದಲ್ಲೂ ಕೂಡ ತಾನು ಮಾಡಬಾರದಂತಹ ತಪ್ಪು ಮಾಡಿ ಈ ರೀತಿಯ ಒಂದು ಪರಿಸ್ಥಿತಿಗೆ ಬಂದದಕ್ಕೆ ತಮ್ಮ ವೈಯಕ್ತಿಕ ಬಿಟ್ಟು ತಮ್ಮ ಸಿನಿಮಾ ಕೆರಿಯರ್ ವಿಚಾರದಲ್ಲೂ ಕೂಡ ದರ್ಶನ್ ಒಂದು ರೀತಿ ಬೇಸರದಲ್ಲೇ ಇದ್ರು. ತಾವು ಮೌನವಾಗೇ ಇದ್ರು. ಇತ್ತ ವಿಜಯಲಕ್ಷ್ಮಿಯವರು ದೇವರ ಮೊರೆ ಹೋಗ್ತಾ ಇದ್ರು. ಪ್ರತಿ ಅಮಾವಾಸ್ಯೆ ಪ್ರತಿ ತಿಂಗಳಲ್ಲಿ ಒಮ್ಮೆ ಕಾಮಾಖ್ಯಗೆ ಭೇಟಿ ನೀಡಿ ಕಾಪಾಡು ಕಾಮಾಖ್ಯೆ ಅಂತ ಕೈ ಮುಗಿತಾ ಬಂದ್ರು. ಅಷ್ಟೇ ಅಲ್ಲ, ಕಳೆದ ವಾರ ವಾರಣಾಸಿಗೂ ಕೂಡ ಭೇಟಿ ನೀಡಿ ಅಮೃತಸರದ ದೇವಾಲಯಕ್ಕೆ ದರ್ಶನ್ ರವರ ಒಂದು ಆದಷ್ಟು ಬೇಗ ಬಿಡುಗಡೆ ಆಗಲಿ ಅನ್ನುವಂತಹ ರೀತಿಯಲ್ಲೂ ಕೂಡ ಹರಕೆಯನ್ನು ಹೊತ್ತು ಬಂದಿದ್ರು. ಆದರೆ ಎಲ್ಲವೂ ಕೂಡ ಉಲ್ಟಾಯಿತು. ಯಾಕಂತ ಹೇಳಿದ್ರೆ ಇನ್ನು 1 ವರ್ಷದಲ್ಲಿ ವಿಚಾರಣೆ ಆಗಬೇಕು. ಆಗದಿದ್ದ ಪಕ್ಷದಲ್ಲಿ ಅವರಿಗೆ ಬೇಲ್ ಸಿಗುವ ವಿಚಾರದಲ್ಲಿ ನಾವು ಯೋಚನೆ ಮಾಡುವ ಅನ್ನುವಂತಹ ರೀತಿ ಒಂದು ತೀರ್ಪು ಬಂದಂತಹ ಹಿನ್ನೆಲೆ ಇದೀಗ ದರ್ಶನ್ ರವರನ್ನ ನೇರವಾಗಿ ಭೇಟಿ ಮಾಡೋದಕ್ಕೆ ಮನವಿಯನ್ನ ಸಲ್ಲಿಸಿದ್ರು ವಿಜಯಲಕ್ಷ್ಮಿ ಅವರು. ಆ ಒಂದು ದಿನ ಅಂದ್ರೆ ಮೇ 19 ತಮ್ಮ ವಿವಾಹ ವಾರ್ಷಿಕೋತ್ಸವದ ದಿನ ತಮ್ಮ ನೆಚ್ಚಿನ ಯಜಮಾನನನ್ನ ಭೇಟಿ ಮಾಡೋದಕ್ಕೆ ತಯಾರಾಗಿದ್ದಾರೆ ವಿಜಯಲಕ್ಷ್ಮಿ ದರ್ಶನ್ ರವರು. ಒಂದು ರೀತಿ ಇವರಿಬ್ಬರ ಒಂದು ಜೋಡಿ ಏನಿದೆ 2024 ಜೂನ್ ತಿಂಗಳಿಂದನೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಅಲ್ಲಿದೆ. ಅದುವೇ ವಿವಾಹ ವಾರ್ಷಿಕೋತ್ಸವದ ಹಿನ್ನೆಲೆಯಲ್ಲಿ 2024ರಲ್ಲಿ ಒಂದು ಘಟನೆ ನಡೆಯುತ್ತೆ. ಜೂನ್ 11 ರೇಣುಕಾಸ್ವಾಮಿ ಕೊಲೆ ವಿಚಾರದಲ್ಲಿ ಆರೋಪಿಯ ಸ್ಥಾನದಲ್ಲಿ ದರ್ಶನ್ ರವರನ್ನ ಪರಪ್ಪನ ಅಗ್ರಹಾರಕ್ಕೆ ವಿಚಾರಣೆಗೆ ಅಂತ ಕರೆತರಲಾಗುತ್ತೆ. ಬಟ್ ಅದಕ್ಕೂ ಮುನ್ನ ಇವರಿಬ್ರು ತಮ್ಮ 20ನೇ ವರ್ಷದ ಆನಿವರ್ಸರಿ ಏನಿರುತ್ತೆ ಆ ಒಂದು ಆನಿವರ್ಸರಿಯನ್ನ ಅದ್ಧೂರಿಯಾಗಿ ದುಬೈನಲ್ಲಿ ಸೆಲೆಬ್ರೇಟ್ ಮಾಡ್ಕೊಳ್ತಾರೆ. ಆ ಒಂದು ಸಂದರ್ಭದಲ್ಲಿ ಇಬ್ರು ರಿಂಗ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಒಂದು ಡ್ಯಾನ್ಸ್ ಮಾಡೋದಾಗಿರ್ಬೋದು, ಈ ಎಲ್ಲ ವಿಡಿಯೋಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತೆ. ಇದಕ್ಕೆ ವಿರುದ್ಧವಾಗಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಬರುವಂಥದ್ದು, ಸ್ಟೋರೀಸಲ್ಲಿ ಅಪ್ಲೋಡ್ ಮಾಡುವಂಥ ಕೆಲಸವನ್ನ ಮಾಡ್ತಾರೆ ಪವಿತ್ರ ಗೌಡ ಅವರು. ರೀತಿ ಕ್ರಾಂತಿ ಸಿನಿಮಾದ ಸಮಯದಲ್ಲಿ ದರ್ಶನ್ ರವರೇ ಹೇಳಿದಂತಹ ಕರ್ಮದ ಒಂದು ಡೈಲಾಗನ್ನು ಕೂಡ ಆ ಒಂದು ಸಂದರ್ಭದಲ್ಲಿ ಆಗ್ತಾರೆ. ಅದಾದ ನಂತರ ಎಷ್ಟೊಂದು ಅಚಾತುರ್ಯಗಳು ನಡೆದ್ವು ಅನ್ನೋದನ್ನ ಹೇಳೋದೇ ಬೇಡ. ಆ್ಯಂಡ್ ಫೈನಲಿ ಈಗ ವಿಜಯಲಕ್ಷ್ಮಿಯವರ ಒಂದು ಹರಕೆ ಏನಿದೆ ಫಲಿಸಿದೆ. 30 ನಿಮಿಷಗಳ ಕಾಲ ದಾಸನನ್ನ, ತನ್ನ ನೆಚ್ಚಿನ ಒಡೆಯನನ್ನ ಭೇಟಿ ಮಾಡೋದಕ್ಕೆ ಅನುಮತಿ ಕೂಡ ಸಿಕ್ಕಿದ್ದಾಗಿದೆ. ಎಲ್ಲವೂ ಸರಿ ಇತ್ತು ಅಂತ ಹೇಳಿದಿದ್ರೆ ವಿವಾಹ ವಾರ್ಷಿಕೋತ್ಸವವನ್ನ ಅದ್ಧೂರಿಯಾಗಿ ಆಚರಿಸ್ಕೊಳ್ತಿದ್ರು. ಯಾಕಂದ್ರೆ ಕೊನೆಯದಾಗಿ ಇವರಿಬ್ರು ಸೆಲೆಬ್ರೇಟ್ ಮಾಡ್ಕೊಂಡಿದ್ದು ಅಂದ್ರೆ ಅದು ದುಬೈನಲ್ಲಿ. ಕಳೆದ ವರ್ಷ ಕೂಡ ದರ್ಶನ್ ಜೈಲಿಗೆ ಹೋಗಿರ್ಲಿಲ್ಲ, ಯಾಕಂದ್ರೆ ಬೇಲ್ ಮೇಲೆ ಹೊರಗಡೆನೆ ಇದ್ರು. ಎಲ್ಲೋ ಒಂದು ರೀತಿ ಅವರು ಬೇಲ್ ಇದ್ರೂ ಕೂಡ ಅಂದ್ರೆ ಜಾಮೀನಿನ ಮೂಲಕ ಹೊರಗಡೆ ಇದ್ರೂ ಕೂಡ ಹೊರಗಡೆ ಹೋಗಿದ್ದಾರೆ ಅನ್ನುವಂತಹ ರೀತಿಯಲ್ಲೇ ಗಾಳಿ ಸುದ್ದಿಗಳು ಹರಡಿತ್ತು. ಆದ್ರೆ ಇವರಿಬ್ರೂ ಕೂಡ ವಾಮನ ಸಿನಿಮಾದ ಮುದ್ದು ರಾಕ್ಷಸಿ ಹಾಡಿಗೆ ಒಂದು ಡ್ಯಾನ್ಸ್ ಮಾಡಿದಂತಹ ವಿಡಿಯೋಗಳು ಕೂಡ ಸಿಕ್ಕಾಬಟ್ಟೆ ವೈರಲ್ ಕೂಡ ಆಗಿತ್ತು. ಇದಾದ ನಂತರ ದರ್ಶನ್ ಹಾಗೆ ವಿಜಯಲಕ್ಷ್ಮಿ ಜಾಸ್ತಿ ಹೋಗಿದ್ದಂತ ಹೇಳಿದ್ರೆ ದೇವರ ದರ್ಶನವನ್ನ ಮಾಡೋದಕ್ಕೆ. ಸೊ ಮಡಾಯಿಕಾವು ಭದ್ರಕಾಳಿ ದೇವಸ್ಥಾನಕ್ಕೆ ಹೋಗಿ ಬಂದರು. ಅದಾದ ನಂತರ ಕೊಟ್ಟಿಯೂರು ಶಿವನ ದರ್ಶನವನ್ನ ಮಾಡಿಕೊಂಡು ಅಲ್ಲಿ ಬೆಳ್ಳಿ ಕೊಡವನ್ನ ಕೂಡ ಹರಕೆಯಾಗಿ ಸಲ್ಲಿಸಿ ಬಂದರು. ಇನ್ನು ಶೂಟಿಂಗಿಗೆ ಅಂತ ಥೈಲ್ಯಾಂಡ್ಗೆ ಹೋದಂತಹ ಅಂದ್ರೆ ಡೆವಿಲ್ ಶೂಟಿಂಗ್ ಸಮಯದಲ್ಲೂ ಕೂಡ ವಿಜಯಲಕ್ಷ್ಮಿ ಅವರು ದರ್ಶನ್ ಜೊತೆಗೇನೆ ನಿಂತ್ಕೊಂಡ್ರು. ಕೊನೆಯದಾಗಿ ಇವರಿಬ್ರು ಭೇಟಿ ನೀಡಿದ್ದು ಅಂದ್ರೆ ಅಸ್ಸಾಂನ ಗುವಾಹಟಿಯಲ್ಲಿರುವಂತಹ ಕಾಮಾಖ್ಯ ಸನ್ನಿಧಿಗೆ. ಶೂಟಿಂಗ್ ಎಲ್ಲ ಮುಗಿಸಿ ಅಲ್ಲಿಗೆ ಹೋಗಿ ಬಂದ್ರು. ಇನ್ನೇನು ಎಲ್ಲವೂ ಸರಿಯಾಯಿತು. ಡೆವಿಲ್ ಸಿನಿಮಾದ ಪ್ರಮೋಷನ್ ಶುರು ಮಾಡಬೇಕು ಅನ್ನುವಷ್ಟರಲ್ಲಿ ಜಾಮೀನು ರದ್ದಾಯಿತು. ದರ್ಶನ್ ಮತ್ತೆ ಜೈಲು ಪಾಲಾದರು. ಇದೀಗ ಎಲ್ಲವೂ ಕೂಡ ಸುಸೂತ್ರ ಆಗತ್ತೆ ಅನ್ನುವಂತಹ ಟೈಮಲ್ಲೂ ಕೂಡ 1 ವರ್ಷ ಯಾವುದೇ ಕಾರಣಕ್ಕೂ ಅವರಿಗೆ ಬೇಲ್ ಸಿಗುವಂತಹ ಸಾಧ್ಯತೆ ಇಲ್ಲ. ಇದರ ಜೊತೆಗೆ ಅಂದ್ರೆ ಒಂದು ರೀತಿ ಕುಗ್ಗಿ ಹೋಗಿದ್ದಂತಹ ವಿಜಯಲಕ್ಷ್ಮಿ ಒಂದು ಸ್ಟೇಟಸ್ ಅನ್ನ ಕೂಡ ಹಾಕೊಂಡಿದ್ರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ. ಒಡೆದ ಹಾರ್ಟ್ ಅಂದ್ರೆ ಎಮೋಜಿಯನ್ನ ಹಾಕೋ ಮೂಲಕ ತಾವು ಮದುವೆಯಾದ ಸಂದರ್ಭದಲ್ಲಿ ರಿಲೀಸ್ ಆಗಿದ್ದಂತಹ ಲಂಕೇಶ್ ಪತ್ರಿಕೆ ಸಿನಿಮಾದ ಎಂದೂ ಕಂಡ ಕನಸು ಚಿತ್ರದ ಒಂದಷ್ಟು ಸಾಹಿತ್ಯವನ್ನ, ಅರ್ಥಪೂರ್ಣ ಸಾಹಿತ್ಯವನ್ನ ಭಾವನಾತ್ಮಕವಾಗಿ ಶೇರ್ ಮಾಡ್ಕೊಂಡಿದ್ರು. ಬೇಸರದಲ್ಲೇ ಕುಗ್ಗಿ ಹೋಗಿದ್ದಂತಹ ವಿಜಯಲಕ್ಷ್ಮಿ ಅವರಿಗೆ ಹಾಗೆ ದರ್ಶನ್ಗೆ ಈಗ ಒಂದ್ ರೀತಿ ಎಲ್ಲೋ ಒಂದ್ ರೀತಿ ಮರೀಚಿಕೆ ಅಂದ್ರೆ OSS ಸಿಗದಷ್ಟೇ ಖುಷಿ ಆಗ್ತಾ ಇದೆ. ಯಾಕಂದ್ರೆ
ಇಷ್ಟು ದಿನಗಳ ನಂತರ ಕುಟುಂಬದವರನ್ನ ಫೇಸ್ ಟು ಫೇಸ್ ಮುಖಾಮುಖಿಯಾಗಿ ಭೇಟಿ ಮಾಡುವಂತಹ ಸಂದರ್ಭ ದರ್ಶನ್ ರವರಿಗೆ ಬಂದಿರುವಂಥದ್ದು. ಒಟ್ಟಾರೆ ಹೇಳೋದಾದ್ರೆ ವಿವಾಹ ವಾರ್ಷಿಕೋತ್ಸವದ ಹಿನ್ನೆಲೆ ವಿಜಯಲಕ್ಷ್ಮಿ ಹಾಗೆ ದರ್ಶನ್ ರವರು ತಮ್ಮ ಕುಟುಂಬದ ಸಮೇತರಾಗಿ ಹೋಗಿ ದರ್ಶನ್ರನ್ನ ಭೇಟಿ ಮಾಡಿ ಬರ್ತಾ ಇದ್ದಾರೆ. ಏನಾಗುತ್ತೆ, ಯಾವ ರೀತಿ ಇರುತ್ತೆ ಆ ಒಂದು ವಾತಾವರಣ, ಯಾವೆಲ್ಲ ವಿಚಾರಗಳು ಹಂಚ್ಕೊಳ್ತಾರೆ ದರ್ಶನ್ ಅನ್ನೋದು ಆ ಕುಟುಂಬಕ್ಕೆ ಮಾತ್ರ ಗೊತ್ತಿರುತ್ತೆ. ಬಟ್ ಸ್ಟಿಲ್ ವಿವಾಹ ವಾರ್ಷಿಕೋತ್ಸವನ ಆಚರಿಸ್ಕೊಳ್ತಿರುವಂತಹ ದರ್ಶನ್ ಹಾಗೆ ವಿಜಯಲಕ್ಷ್ಮಿ ಅವರಿಗೆ ಒಂದು ಗುಡ್ ನ್ಯೂಸ್ ಸಿಕ್ಕಿರೋದು. 30 ನಿಮಿಷಗಳ ಕಾಲ ಅವರು ಮಾತನಾಡೋದಕ್ಕೆ ಅನುಮತಿ ಸಿಕ್ಕಿರೋದು. ಇಷ್ಟು ಸಾಕಲ್ವಾ? ಎಲ್ಲೋ ಒಂದು ರೀತಿ ಖಿನ್ನತೆಗೆ ಹೋಗ್ತೀನಿ, ಒಬ್ಬಂಟಿಯಾಗಿದ್ದೀನಿ ಅಂತಿದ್ದಂತಹ ದಾಸನಿಗೆ ಎಲ್ಲೋ ಒಂದು ರೀತಿ ದೈವ ರಕ್ಷೆ ಇದೆ ಅನ್ನುವಂಥದ್ದನ್ನ ಹೇಳೋದಕ್ಕೆ. ಒಟ್ಟಾರೆ ಮೇ 19 ಮರೆಯಲಾಗದ ದಿನ ಆಗಿದೆ. ಮುಂದಿನ ವರ್ಷ ಇಷ್ಟೊತ್ತಿಗೆ ದರ್ಶನ್ ಹೊರಗಡೆ ಬರ್ತಾರಾ ಅಥವಾ ಒಳಗಡೆನೆ ಇರ್ತಾರಾ ಅನ್ನುವಂತಹ ಪ್ರಶ್ನೆಯ ಜೊತೆಗೆ ಸದ್ಯಕ್ಕೆ ಭೇಟಿ ಮಾಡುವಂತಹ ಅವಕಾಶ ಸಿಕ್ಕಿದೆ. ಯಾರೆಲ್ಲ ಹೋಗ್ತಾರೆ ವಿಜಯಲಕ್ಷ್ಮಿ ಹಾಗೆ ವಿನೀಶ್ ಅವರ ಜೊತೆಗೆ ಅನ್ನೋದನ್ನ ಕಾದು ನೋಡಬೇಕಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.